ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಂತನು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನಾಗ್ತಾ ಇರೋ ಡಿಸೈನಿಗೆ ಅರಳೆ ದಾರ ತೊಗೊಂಡಿದ್ದೀನಿ. ಹಾಗೆ ನೀಡಲ್ ನಂಬರ್ 10.75 mm. ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನ್ ಇದು. ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ 2 ಸಲ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ 4 ಚೈನ್ಗಳನ್ನು ತಗೊಳ್ತಾ ಇದ್ದೀನಿ. ಇದನ್ನು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ. ಇದಾದಮೇಲೆ ನೆಕ್ಸ್ಟು ನಾನು 3 ಚೈನ್ಗಳನ್ನು ತಗೊಳ್ತಾ ಇದ್ದೀನಿ. 4 ಚೈನ್ ಲಾಕ್ ಮಾಡಿ ಆದಮೇಲೆ ಮತ್ತೆ ನಾವು 3 ಚೈನ್ಗಳನ್ನು ತಗೋಬೇಕು. ಅದನ್ನು ಕೂಡ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು. ಇವಾಗ ನಾನು ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಈ ರೀತಿ ರಿಂಗ್ ಬೀಡ್ಸ್ ಒಳಗಡೆ ಒಂದು ಕ್ರಿಸ್ಟಲ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಇನ್ಸರ್ಟ್ ಮಾಡಿ ಥ್ರೆಡ್ ಒಳಗಡೆ ಇನ್ಸರ್ಟ್ ಮಾಡ್ಕೋಬೇಕು. ಇನ್ಸರ್ಟ್ ಮಾಡಿ ಆದಮೇಲೆ ಒಂದು ಸಲ ಬೀಡ್ ಲಾಕ್ ಮಾಡ್ಕೋಬೇಕು. ಇದಾದಮೇಲೆ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ. ಈಗ ನಾವು ನೋಡಿ ಸೈಡ್ ಈ ಕಡೆ ಅಂದರೆ ಸ್ಯಾರಿ ಆದರೆ ಪಲ್ಲು ಸೈಡು ನಾವು ಮತ್ತೆ ಡಿಸೈನ್ನ ಮಾಡ್ಕೋಬೇಕು. ನೋಡಿ, ಈ ರೀತಿ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡು ರಿಂಗ್ ಒಂದು ಸೈಡ್ ರಿಂಗಿಗೆ ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಹೋಗಬೇಕು. ಈ ರೀತಿ ಒಂದು 10 ಸಿಂಗಲ್ ಕ್ರೋಶ ತಗೋಬೋದು ಹಾಫ್ ರಿಂಗ್ ಬೀಡ್ಸ್ ಒಳಗಡೆ. ಈ ರೀತಿ ಒಂದೊಂದು ಸಿಂಗಲ್ ಕ್ರೋಶನ ತಗೊಂಡು ಸೆಂಟ್ರಲ್ಲಿ ಒಂದು ಬೀಡ್ಸ್ ಬರೋ ಥರ ಮಾಡ್ಕೋಬೇಕಾಗುತ್ತೆ. ನಾವು ಒಂದು 5 ಸಲ ಸಿಂಗಲ್ ಕ್ರೋಶ ತಗೊಂಡಾದಮೇಲೆ ಈ ರೀತಿ ಸೆಂಟರ್ ಗ್ಯಾಪಲ್ಲಿ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಮತ್ತೆ ಒಂದು 5 ಸಿಂಗಲ್ ಕ್ರೋಶ ತಗೊಂಡ್ರೆ ಆಯಿತು. ಇದೇ ಥರ ಹಾಫ್ ರಿಂಗ್ ಬೀಡ್ಸ್ ಒಳಗಡೆ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡು ಸೆಂಟ್ರಲ್ಲಿ ಒಂದು ಬೀಡ್ಸ್ ಬರೋ ಥರ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಸೆಂಟರ್ ಗ್ಯಾಪಲ್ಲಿ ಬೀಡ್ಸ್ ಬಂದರೆ ಆಯಿತು. ಈ ಥರ ಕಾಣಿಸುತ್ತೆ. ಈಗ ನಾವು ಸೀದಾ ಮಾಡ್ಕೋಬೇಕು. ನೋಡಿ, ಈ ಕಡೆ ನಾವು ಪಲ್ಲು ಕಡೆ ಡಿಸೈನ್ ಮಾಡಿದ್ದು ಈಗ ಸೀದಾ ಮಾಡ್ಕೋಬೇಕು. ನೋಡಿ, ಈ ಥರ. ಇದಾದಮೇಲೆ ಇಲ್ಲಿ ನಾನು 3 ಚೈನ್ಗಳನ್ನು ತಗೊಳ್ತಾ ಇದ್ದೀನಿ. ಈ ರೀತಿ 3 ಚೈನ್ನ ತಗೊಂಡು ಫಸ್ಟು 4 ಚೈನ್ ಆದಮೇಲೆ ಲಾಕ್ ಮಾಡಿರ್ತೀವಿ. ನೋಡಿ, 4 ಚೈನ್ನ ಇಲ್ಲಿ ಲಾಕ್ ಮಾಡಿರ್ತೀವಲ್ವಾ, ಅದೇ ಗ್ಯಾಪಿಗೆ ಈ ಥರ ಲಾಕ್ ಮಾಡ್ಕೋಬೇಕು. ನೋಡಿ, ನಾನು ಯಾವ ಥರ ಬಟ್ಟೆನ ಇಟ್ಕೊಂಡಿದ್ದೀನಿ ಅದೇ ಥರ ಟ್ರೈ ಮಾಡಿ. ಈಸಿ ಆಗುತ್ತೆ ಡಿಸೈನ್ ಹಾಕೋದು. ನೆಕ್ಸ್ಟು 3 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡು ನೋಡಿ, ಈ ಥರ. ಇದಾದಮೇಲೆ ನೀಡಲ್ ಮೇಲೆ 2 ಸಲ ದಾರ ತಗೊಂಡು ರಿಂಗ್ ಬೀಡ್ಸ್ ಒಳಗಡೆ ಹೋಗಿ ನಾವು ಈಗ ಟ್ರಿಪಲ್ ಕ್ರೋಶನ ತಗೊಳ್ಳೋದು. ನೋಡಿ, ಈ ರೀತಿ 2ರಲ್ಲಿ 1 ಮಾಡ್ಕೋಬೇಕು, ಮತ್ತೆ 2ರಲ್ಲಿ 1 ಮಾಡ್ಕೋಬೇಕು, ಮತ್ತೆ 2ರಲ್ಲಿ 1 ಮಾಡ್ಕೋಬೇಕು. ಈ ರೀತಿ ಒಂದು ಟ್ರಿಪಲ್ ಕ್ರೋಶನ ತಗೊಂಡಾದ್ಮೇಲೆ 3 ಚೈನ್ಗಳನ್ನು ತಗೋಬೇಕು. ಇದನ್ನು ಮತ್ತೆ ಅದೇ ಟ್ರಿಪಲ್ ಕ್ರೋಶದ ಒಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಪಿಕಾಟ್ ಡಿಸೈನ್ ಬರುತ್ತೆ. ಲಾಕ್ ಮಾಡಿ ಆದಮೇಲೆ ನಾವು ಥ್ರೆಡ್ನ ಎಳ್ಕೊಂಡು ಇವಾಗ ನಾವು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ಸ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಮಾಡ್ಕೋಬೇಕು ಅಂತ ಏನೂ ಇಲ್ಲ. ಅಲ್ಲಿಂದನೇ ನೀಡಲ್ ಮೇಲೆ 2 ಸಲ ದಾರ ತಗೊಂಡು ರಿಂಗ್ ಬೀಡ್ಸಿಂದ ನಾವು ಮತ್ತೆ ಟ್ರಿಪಲ್ ಕ್ರೋಶನ ತಗೊಳ್ಳೋದು. ಎರಡರಲ್ಲಿ 1 ಮಾಡ್ಕೋಬೇಕು, ಮತ್ತೆ 2ರಲ್ಲಿ 1 ಮಾಡ್ಕೋಬೇಕು, ಮತ್ತೆ 2ರಲ್ಲಿ 1 ಮಾಡ್ಕೋಬೇಕು. ಇದಾದಮೇಲೆ 3 ಚೈನ್ಗಳನ್ನು ತಗೋಬೇಕು. ಅದೇ ಟ್ರಿಪಲ್ ಕ್ರೋಶದ ಒಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಇದಾದಮೇಲೆ ಥ್ರೆಡ್ನ ಎಳ್ಕೊಂಡು ಈಗ ನಾವು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋದು. ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗುತ್ತೆ. ಒಂದು ಆರ್ಚಲ್ಲಿ ಒಂದು 5 ಇಲ್ಲ ಅಂದರೆ 6 ಬೀಡ್ಸ್ಗಳು ಬರೋ ಥರ ನಾವು ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ನೋಡಿ, ಫುಲ್ ಆರ್ಚ್ ಕಂಪ್ಲೀಟ್ ಆದಮೇಲೆ ನಮಗೆ ಡಿಸೈನು ಈ ರೀತಿಯಾಗಿ ಕಾಣಿಸುತ್ತೆ. ನಾನಿಲ್ಲಿ ಒಂದು 5 ಬೀಡ್ಸ್ಗಳು ಬರೋ ಥರ ಮಾಡಿದ್ದೀನಿ. ಆದರೆ ಟ್ರಿಪಲ್ ಕ್ರೋಶ ಬಂದು 6 ಟ್ರಿಪಲ್ ಕ್ರೋಶ ಬಂದಿದೆ. ಲಾಸ್ಟ್ ಟ್ರಿಪಲ್ ಕ್ರೋಶ ತಗೊಂಡು ಪಿಕಾಟ್ ಡಿಸೈನ್ನ ಮಾಡ್ಕೊಳ್ಳೋದು. ಮತ್ತು ನಾನಿಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡಿಲ್ಲ. ಡೈರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ತುಂಬ ದೂರನೂ ಅಲ್ಲ, ತುಂಬ ಹತ್ರನೂ ಅಲ್ಲ. ಕರೆಕ್ಟಾಗಿ ಆ ಗ್ಯಾಪಿಗೆ ಲಾಕ್ ಮಾಡಿಕೊಂಡ್ರೆ ನಮಗೆ ಆರ್ಚ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂದೇ ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ.
ಆರ್ಚನ್ನು ಲಾಕ್ ಮಾಡಿ ಆದಮೇಲೆ ಪಕ್ಕದಲ್ಲಿ ಇನ್ನೊಂದು ಸಲ ನಾನು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ನೋಡಿ ಇನ್ನೊಂದು ಡಿಫ್ರೆಂಟ್ ಆರ್ಚ್ನ ಮಾಡ್ತಾ ಇದ್ದೀನಿ. ಇಲ್ಲಿ ಕೂಡ ತ್ರಿಬಲ್ ಕ್ರೋಶನ ತಗೋಬೇಕು. ನೀಡಲ್ ಮೇಲೆ 2 ಸಲ ದಾರ ತಗೊಂಡು 2ರಲ್ಲಿ 1 ಮತ್ತೆ 2ರಲ್ಲಿ 1 ಮತ್ತೆ 2ರಲ್ಲಿ 1 ಈ ರೀತಿಯಾಗಿ ಒಂದು ತ್ರಿಬಲ್ ಕ್ರೋಶನ ತಗೊಂಡು ಡಿಸೈನ್ ಅದೇ ಥರ ಫಸ್ಟ್ ನಾವು ಯಾವ ಥರ ಮಾಡಿದ್ದೀವಲ್ವ ಅದೇ ಥರ ಡಿಸೈನು. ಇಲ್ಲಿ ನಾನು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಂಡಿಲ್ಲ ಅಷ್ಟೇ. ಒಂದು ತ್ರಿಬಲ್ ಕ್ರೋಶನ ತಗೊಂಡು 3 ಚೈನ್ನ ತಗೊಂಡು ಅಲ್ಲಿ ಲಾಕ್ ಮಾಡ್ಕೊಳ್ಳೋದು. ಇದಾದಮೇಲೆ ನಾವಿಲ್ಲಿ ಚಿಕ್ಕದಾಗಿರೋ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋದು. ಬೀಡ್ಸ್ ಇನ್ಸರ್ಟ್ ಆದಮೇಲೆ ಅಲ್ಲಿಂದನೇ ನೀಡಲ್ ಮೇಲೆ 2 ಸಲ ದಾರ ತಗೊಂಡು ಇವಾಗ ಏನೊಂದು ತ್ರಿಬಲ್ ಕ್ರೋಶ ತಗೊಂಡಿರ್ತೀವಲ್ವ ಅದರ ಪಕ್ಕನೇ ಇನ್ನೊಂದು ತ್ರಿಬಲ್ ಕ್ರೋಶ ತಗೊಳ್ಳೋದು. 2ರಲ್ಲಿ 1 2ರಲ್ಲಿ 1 ಮತ್ತೆ 2ರಲ್ಲಿ 1 ಅದಾದಮೇಲೆ 3 ಚೈನ್ನ ತಗೊಂಡು ಅದೇ ತ್ರಿಬಲ್ ಕ್ರೋಶದ ಒಳಗಡೆ ಹೋಗಿ 1 ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಪಿಕಾಟ್ ಡಿಸೈನ್ ಆದಮೇಲೆ ನಾವಿಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋದರೆ ಆಯಿತು. ಅಲ್ಲಿ ನಾವು ರಿಂಗ್ ಬೀಡ್ಸಿಗೆ ಡಿಸೈನ್ನ ಮಾಡಿರೋದು. ಇದು ಡೈರೆಕ್ಟಾಗಿ ನಾವು ಬಟ್ಟೆಗೇ ತ್ರಿಬಲ್ ಕ್ರೋಶನ ತಗೊಂಡು ಆರ್ಚ್ನ ಮಾಡ್ತಾ ಇರೋದು. ಡಿಸೈನ್ ಅದೇ ಥರ, ಏನೂ ಡಿಫ್ರೆನ್ಸ್ ಇಲ್ಲ. ಅಲ್ಲಿ ನಾವು ರಿಂಗ್ ಬೀಡ್ಸ್ನ ಹಾಕಿದ್ದೀವಿ, ಇಲ್ಲಿ ರಿಂಗ್ ಬೀಡ್ಸ್ ಹಾಕಿಲ್ಲ ಅಷ್ಟೇ. ಇಲ್ಲೂ ಕೂಡ ಹಾಗೆ ಒಂದು 5 ಇಲ್ಲ 6 ಬೀಡ್ಸ್ಗಳು ಬರೋ ಥರ ಮಾಡಿಕೊಂಡು ನಾವು ಆರ್ಚ್ನ ಕಂಪ್ಲೀಟ್ ಮಾಡ್ತಾ ಹೋಗಬೇಕಾಗತ್ತೆ. ಫಸ್ಟ್ ಆರ್ಚ್ನ ಯಾವ ಥರ ಮಾಡಿದ್ದೀವಲ್ವ ಅದೇ ಥರ ಕಂಟಿನ್ಯೂ ಮಾಡ್ತಾ ಹೋದರೆ ಆಯಿತು. ನೋಡಿ ಈ ಥರ ನಾನಿಲ್ಲಿ ಒಂದು 5 ಬೀಡ್ಸ್ಗಳು ಬರೋ ಥರ ಮಾಡ್ಕೊಂಡಿದ್ದೀನಿ. ಆರ್ಚಿಗೆ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡಿಕೊಂಡ್ರೆ ಆಯಿತು. ನೋಡಿ ಈ ಥರ. ಇದಾದಮೇಲೆ ಪಕ್ಕದಲ್ಲಿ ಇನ್ನೊಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಇದಾದಮೇಲೆ 3 ಚೈನ್ಗಳನ್ನು ತಗೋಬೇಕು. ಅಂದರೆ ನಾವು ನೆಕ್ಸ್ಟು ರಿಂಗ್ ಬೀಡ್ಸ್ ಹಾಕಿ ಡಿಸೈನ್ ಮಾಡಬೇಕಲ್ವ, ಹಾಗಾಗಿ ಇಲ್ಲಿ 3 ಚೈನ್ನ ತಗೊಂಡು ಅದನ್ನು ಕೂಡ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು. ಇದಾದಮೇಲೆ ಥ್ರೆಡ್ನ ಎಳ್ಕೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಫಸ್ಟ್ ಆರ್ಚ್ನ ಯಾವ ಥರ ಮಾಡಿದ್ದೀವಲ್ವ ಅದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋದ್ರೆ ಆಯಿತು. ತುಂಬ ಈಸಿಯಾಗಿ ಆಗ್ತಾ ಹೋಗ್ಬೋದು. 3 ಆರ್ಚ್ಗಳಾದಮೇಲೆ ಒಂದು ಕುಚ್ ಬರುತ್ತೆ, ಆ ಥರ ನಾನು ಮಾಡ್ಕೊಂಡಿರೋದು. ನಿಮಗೇನಾದರೂ ಆರ್ಚ್ ಆದಮೇಲೆ ಪ್ರತಿ ಆರ್ಚ್ ಆದಮೇಲೆ ಕುಚ್ ಬೇಕು ಅನಿಸಿದ್ರೆ 4 ಚೈನ್ನ ತಗೊಂಡು ನೀವು ಡಿಸೈನ್ನ ಮಾಡ್ಕೋಬೋದು. ನಾನಿಲ್ಲಿ ಈ ರೀತಿ ಡಿಫ್ರೆಂಟಾಗಿ 3 ಆರ್ಚ್ಗಳಾದಮೇಲೆ ಕುಚ್ಚು ಕಟ್ತಾ ಇದ್ದೀನಿ, ಹಾಗಾಗಿ ನಾನು ಈ ರೀತಿ ಡಿಸೈನ್ನ ಮಾಡ್ತಾ ಇದ್ದೀನಿ. ಕುಚ್ಚು ಬಂದು ದೂರ ಬರುತ್ತೆ. ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋದರೆ ಆಯಿತು. ಈಗ ರಿಂಗ್ ಬೀಡ್ಸ್ ಹಾಕಿದ್ದೀನಲ್ವ, ಫಸ್ಟ್ ಆರ್ಚ್ ಯಾವ ಥರ ಮಾಡಿದ್ದೀವಿ ಅದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೋಡಿ ಒಂದು ಸೈಡಲ್ಲಿ ನಾವಿಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡು ಸೆಂಟ್ರಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡಿದ್ದು. ನೆಕ್ಸ್ಟ್ ಇಲ್ಲಿ 3 ಚೈನ್ನ ತಗೊಂಡು ಅಲ್ಲಿ 4 ಚೈನ್ನ ಇಲ್ಲಿ ಲಾಕ್ ಮಾಡಿರ್ತೀವಲ್ವ ಅದೇ ಗ್ಯಾಪಿಗೆ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ನೆಕ್ಸ್ಟ್ 3 ಚೈನ್ ಒಳಗಡೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡು ಇಲ್ಲಿಂದ ನಾವು ತ್ರಿಬಲ್ ಕ್ರೋಶನ ತಗೊಂಡು ಡಿಸೈನ್ನ ಮಾಡ್ಕೊಳ್ಳೋದು. ಫಸ್ಟ್ ಆರ್ಚ್ನ ಯಾವ ಥರ ಮಾಡಿದ್ದೀವಲ್ವ ಅದೇ ಥರ ಕಂಟಿನ್ಯೂ ಮಾಡ್ತಾ ಹೋದರೆ ಆಯಿತು. ನೋಡಿ ಈ ಥರ ಬರುತ್ತೆ ಡಿಸೈನು. ಆರ್ಚ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ತುಂಬ ದೂರನೂ ಅಲ್ಲ ತುಂಬ ಹತ್ರನೂ ಅಲ್ಲ, ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡಿ ನೆಕ್ಸ್ಟು 4 ಚೈನ್ನ ತಗೋಬೇಕು ಕುಚ್ಚು ಕಟ್ಕೊಳ್ಳೋಕ್ಕೆ. ಇದನ್ನು ಕೂಡ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿ ಅದೇ ಪ್ಲೇಸಿಗೆ ಲಾಕ್ ಮಾಡಿ ಎಂಡಿಂಗಲ್ಲಿ 2 ಇಲ್ಲ 3 ಚೈನ್ನ ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ. ನೋಡಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ ನಮಗೆ ಡಿಸೈನು. ಡಿಫ್ರೆಂಟಾಗಿ ಮಾಡಿದ್ದೀನಿ. ನಿಮಗೆ ಬೇಕು ಅಂದರೆ ಪ್ರತಿ ಆರ್ಚ್ ಆದಮೇಲೆ ಕುಚ್ಚು ಬೇಕು ಅಂದರೆ ಕುಚ್ಚನ್ನ ಕಟ್ಕೋಬೋದು. ಅಲ್ಲಿ 4 ಚೈನ್ನ ತೊಗೊಂಡು ನಾನಿಲ್ಲಿ 3 ಆರ್ಚ್ಗಳಾದಮೇಲೆ ಒಂದು ಕುಚ್ಚು ಬರೋ ಥರ ಮಾಡ್ಕೊಂಡಿದ್ದೀನಿ. ಹಾಗೆ 4 ಚೈನ್ ಗ್ಯಾಪಲ್ಲಿ ಕುಚ್ಚನ್ನ ಕಟ್ಕೊಳ್ಳೋದು. ಕುಚ್ಚಿಗೆ ನಾನು 70 ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ. ಈ ರೀತಿ ಥ್ರೆಡ್ನ ಪಾಸ್ ಮಾಡಿಕೊಂಡು ಎಷ್ಟುದ ಬೇಕೋ ಅಷ್ಟುದ ನೋಡ್ಕೊಳ್ಳಿ. ಕುಚ್ಚು ಶಾರ್ಟ್ ಆದ್ರೇ ಚೆನ್ನಾಗಿರುತ್ತೆ. ಈ ರೀತಿ ಕಟ್ ಮಾಡಿ ಸರಿ ಥ್ರೆಡ್ನ ಈ ಥರ ಇಟ್ಕೊಂಡು ಒಂದು 4ರಿಂದ 5 ಸಲ ಟೈಟಾಗಿ ಸುತ್ಕೋಬೇಕು. ಹಾಗೆ 1-2 ಸಲ ಹೂ ಕಟ್ತೀವಲ್ವ ಆ ಥರ ಕಟ್ಟಿ ಫ್ರಂಟಲ್ಲಿರೋ ಸರಿ ಥ್ರೆಡ್ನ ಬ್ಯಾಕಿಗೆ ಇಟ್ಕೊಂಡು 1-2 ಸಲ ಟೈಟಾಗಿ ಗಂಟು ಹಾಕ್ಕೋಬೇಕು. ಹಾಗೆ ಸರಿ ಥ್ರೆಡ್ನ ಕಟ್ ಮಾಡಿ ಕುಚ್ಚಲ್ಲಿರೋ ಎಕ್ಸ್ಟ್ರಾ ಥ್ರೆಡ್ನ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು. ಈ ರೀತಿ ಕುಚ್ಚು ಕಟ್ಟೋದು ತುಂಬಾ ಈಸಿ. ಹಾಗೆ ನಾವು ಫಾಸ್ಟಾಗಿ ಕುಚ್ಚುಗಳನ್ನು ಕಟ್ತಾ ಹೋಗ್ಬೋದು. ಫ್ರೆಂಡ್ಸ್ ನೋಡಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ಕುಚ್ಚು ಬಂದು ದೂರ ಇರುತ್ತೆ ನೋಡಿ ಈ ಥರ ಕಾಣಿಸುತ್ತೆ. ಹಾಗೆ ಇದೇನಾದರೂ ಸ್ವಲ್ಪ ಹಾಗೆ ಮೂವ್ಮೆಂಟ್ ಆಗ್ತಾ ಇದೆ ಅನಿಸಿದ್ರೆ ಅಲ್ಲೇ ಒಂದು ಸ್ಟಿಚ್ ಮಾಡಿದ್ರೂ ಆಗುತ್ತೆ. ನೋಡಿ ಈ ಕಡೆದೇನೋ ಆ ಥರ ಏನೂ ಆಗಿಲ್ಲ. ಬೇಡ ಅಂದರೆ ಹಾಗೇ ಬಿಡ್ಬೋದು. ಸ್ವಲ್ಪ ಗ್ಲೂ ಕೂಡ ಹಾಕಿ ಅಂಟಿಸ್ಕೋಬೋದು. ಅದು ಸ್ವಲ್ಪ ಮುಂದೆ ಆಗ್ತಾ ಇದೆ ಅನಿಸಿದ್ರೆ ರಿಂಗ್ ಬೀಡ್ಸು
ಅಲ್ಲಿ ಗ್ಲೂ ಹಾಕಿ ಅಂಟಿಸ್ಬೋದು, ಇಲ್ಲ ಅಂದರೆ ಸೂಜಿನಲ್ಲಿ ಒಂದು ಸ್ಟಿಚ್ ಕೂಡ ಮಾಡ್ಕೋಬೋದು. ಡಿಸೈನ್ ಬಂದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಡಿಫ್ರೆಂಟಾಗಿ ಈಸಿ ಇದೆ, ಗ್ರ್ಯಾಂಡಾಗಿ ಕಾಣಿಸುತ್ತೆ. ಕುಚ್ಚುಗಳು ಕೂಡ ತುಂಬ ದೂರ ಇದೆ, ಹಾಗಾಗಿ ಈ ಡಿಸೈನ್ನ ನಾವು ಬೇಗ ಹಾಕಿ ಮುಗಿಸ್ಕೋಬೋದು. ಫ್ರೆಂಡ್ಸ್, ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ 600 ಎಬೋ ನಾವು ಚಾರ್ಜ್ ಮಾಡ್ಕೋಬೋದು. ಒಂದೇ ಸ್ಟೆಪ್ಪಲ್ಲಿ ಗ್ರ್ಯಾಂಡ್ ಡಿಸೈನ್ ಅಂತ ಹೇಳ್ಬೋದು. ಈಸಿ ಇದೆ, ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.